ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾವು ಈ ದೇಶದ ಚರಿತ್ರೆಯಲ್ಲಿ ನೋಡೋಕೆ ಹೋದ್ರೆ, ಪುರಾಣ ಕಥೆಗಳಲ್ಲಿ ನೋಡೋಕೆ ಹೋದ್ರೆ, ಹೆಣ್ಣಿಗೋಸ್ಕರ ಯುದ್ಧ ನಡೆದಿದೆ, ಭೂಮಿಗೋಸ್ಕರ ಯುದ್ಧ ನಡೆದಿದೆ, ಆಸ್ತಿ ಅಂತಸ್ತುಗಳಿಗೋಸ್ಕರ ಯುದ್ಧ ನಡೆದಿದೆ. ಆದರೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಯುದ್ಧ, ಹೊಟ್ಟೆಗೆ ಊಟ ಕೊಡಬೇಕು ಅಂತ ಯುದ್ಧ, ಒಂದು ವಿದ್ಯೆಯನ್ನು ಕೊಡಬೇಕು ಅಂತ, ಉದ್ಯೋಗವನ್ನು ಕೊಡಬೇಕಂತ ಯಾವುದಾದ್ರೂ ಯುದ್ಧ ನಡೆದಿದೆ ಅಂದರೆ ಅದು ಕೇವಲ ಕೊರೆಗಾಂವ್ ಯುದ್ಧ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥ ಇತಿಹಾಸವುಳ್ಳಂಥ ಯುದ್ಧ ಈ ನಮ್ಮ ದೇಶದ ಚರಿತ್ರೆ ಪುಟಗಳಲ್ಲಿ ದಾಖಲಾಗಿರೋದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರೋಂಥ ವಿಚಾರ. ಈ ಒಂದು ವಿಜಯ ಸ್ತಂಭವನ್ನು ನೋಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಭೀಮಾ ಕೊರೆಗಾಂವ್, ಏನು ಪೂನಾನಲ್ಲಿರುವಂಥ ಭೀಮಾ ಕೊರೆಗಾಂವ್ ವಿಜಯ ಸ್ತಂಭವನ್ನು ದರ್ಶನ ಮಾಡಿಕೊಂಡು ಆ ಯುದ್ಧದಲ್ಲಿ ಮರಣ ಹೊಂದಿದಂಥ 22 ಸೈನಿಕರಿಗೆ ನಮನಗಳನ್ನು ಸಲ್ಲಿಸಿ ಆ ಯುದ್ಧದಲ್ಲಿ ಪಾಲ್ಗೊಂಡಂಥ ಉಳಿದಂಥ ಎಲ್ಲ ಏನು 500 ಜನ ಮಹಾರ್ ಸೈನಿಕರಿಗೆ ಧನ್ಯವಾದಗಳನ್ನ ತಿಳಿಸಿ ಬರ್ತಾಯಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಪೂನಾಗೆ ಭೀಮಾ ಕೊರೆಗಾಂವ್ಗೆ ನಮ್ಮ ಬಂಧುಗಳೆಲ್ಲರೂ ಕೂಡ ತೆರಳ್ತಾ ಇದ್ದಾರೆ. ಆದರೆ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಭೀಮಾ ಕೊರೆಗಾಂವ್ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡ್ತಾ ಇಲ್ಲೇ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭೀಮಾ ಕೊರೆಗಾಂವ್ ವಿಜಯ ಪತಾಕೆಯನ್ನು ಹಾರಿಸಿದ ಮಹಾನ್ ಸೈನಿಕರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ನಮಸ್ಕಾರ. ಇವತ್ತು ಬೇತ್ಮಂಗಳದಲ್ಲಿ ಪ್ರಬುದ್ಧ ಪ್ರಜಾವೇದಿಕೆ ವತಿಯಿಂದ ಭೀಮ್ ಕೊರೆಗಾಂವ್ನ ವಿಜಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೊರೆಗಾಂವ್ನ 208ನೇ ವರ್ಷದ ವಿಜಯೋತ್ಸವದ ಶುಭಾಶಯಗಳು ಹೇಳಕ್ಕೆ ಇಚ್ಛೆಪಡ್ತೀವಿ. ಹಾಗೂ ಇವತ್ತು ಬೇತ್ಮಂಗಳದಲ್ಲಿ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಮೂಲಕ ಕೊರೆಗಾಂವ್ನ ಶುಭಾಶಯಗಳು ಎಲ್ಲರಿಗೂ ಹೇಳಲು ಬಂಧುಗಳೇ, ದೇಶದ ಸಮಸ್ತ ಜನತೆಯೂ ಕೂಡ 208ನೇ ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿನ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನ ಕೊಟ್ಟರೆ, ಕೊರೆಗಾಂವ್ ಯುದ್ಧದಲ್ಲಿ ಕತ್ತಿಗಳ ಮುಖಾಂತರ ನಮಗೆ ಮೂಲಭೂತ ಹಕ್ಕುಗಳನ್ನ ದೊರಕಿಸ್ಕೊಟ್ಟಂಥ ಈ ದೇಶದಲ್ಲಿ ನಡೆದಂಥ ಏಕೈಕ ಯುದ್ಧ ಅದು. ಮೂಲಭೂತ ಹಕ್ಕುಗಳಿಗೋಸ್ಕರ, ಸಮಾನತೆಗೋಸ್ಕರ, ವಿದ್ಯೆಗೋಸ್ಕರ, ಹುದ್ದೆಗೋಸ್ಕರ, ಏಳು ಪಟ್ಟೆಗೋಸ್ಕರ, ಹೊಟ್ಟೆಗೆ ಊಟಕ್ಕೋಸ್ಕರ ನಡೆದಂಥ ಒಂದು ಯುದ್ಧ. ಏನು 500 ಜನ ಮಹಾರ್ ಸೈನಿಕರು ಮತ್ತು 2ನೇ ಬಾಜಿರಾಯನ 28,000 ಸೈನಿಕರೊಂದಿಗೆ 1818ರಲ್ಲಿ ಜನವರಿ 1ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 9 ಗಂಟೆಗೆ ಮುಗಿಯುವಂಥ ಯುದ್ಧ ಇದು. ಈ ಯುದ್ಧದಲ್ಲಿ ಸುಮಾರು 28,000 ಸೈನಿಕರನ್ನು 500 ಜನ ಮಹಾರ್ ಸೈನಿಕರು ರುಂಡೆಗಳನ್ನು ಚಂಡಾಡಿ ಯುದ್ಧವನ್ನು ಜಯಗಳಿಸ್ತಾರೆ. ಆ ಯುದ್ಧವನ್ನು ಜಯಗಳಿಸಿದಂಥ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ಈ ದೇಶದ ಮಹಾರ್ ಸೈನಿಕರಿಗೆ, ದಲಿತರಿಗೆ, ಬಹುಜನರಿಗೆ, ಶೂದ್ರರಿಗೆ ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿಕೊಟ್ಟು ವಿದ್ಯೆಯನ್ನು ಕೊಡುವಂಥ ಒಂದು ಕೆಲಸನ ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಆ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಫುಲೆ ಅವರು ವಿದ್ಯೆಯನ್ನು ಪಡೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ವಿದ್ಯೆಯನ್ನು ಪಡ್ಕೊಳ್ತಾರೆ. ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯೆಯನ್ನು ಪಡ್ಕೊಂಡು ಈ ಒಂದು ಮೂಲಭೂತ ಹಕ್ಕುಗಳೇನಿದೆ, ಫಂಡಮೆಂಟಲ್ ರೈಟ್ಸ್ ಅನ್ನೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಪ್ರಾಥಮಿಕ ಹಕ್ಕುಗಳಾಗಿ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯೋ ಮುಖಾಂತರ ಹಕ್ಕುಗಳನ್ನ ನಮಗೆ ಕೊಡ್ತಾರೆ. ಸೊ ನಾವು ಈ ದೇಶದ ಚರಿತ್ರೆಯಲ್ಲಿ ನೋಡೋಕೆ ಹೋದರೆ, ಪುರಾಣ ಕಥೆಗಳಲ್ಲಿ ನೋಡೋಕೆ ಹೋದರೆ, ಹೆಣ್ಣಿಗೋಸ್ಕರ ಯುದ್ಧ ನಡೆದಿದೆ, ಭೂಮಿಗೋಸ್ಕರ ಯುದ್ಧ ನಡೆದಿದೆ, ಆಸ್ತಿ ಅಂತಸ್ತುಗಳಿಗೋಸ್ಕರ ಯುದ್ಧ ನಡೆದಿದೆ. ಆದರೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಯುದ್ಧ, ಹೊಟ್ಟೆಗೆ ಊಟ ಕೊಡಬೇಕು ಅಂತ ಯುದ್ಧ, ಒಂದು ವಿದ್ಯೆಯನ್ನು ಕೊಡಬೇಕು ಅಂತ, ಉದ್ಯೋಗವನ್ನು ಕೊಡಬೇಕಂತ ಯಾವುದಾದ್ರೂ ಯುದ್ಧ ನಡೆದಿದೆ ಅಂದರೆ ಅದು ಕೇವಲ ಕೊರೆಗಾಂವ್ ಯುದ್ಧ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥ ಇತಿಹಾಸವುಳ್ಳಂಥ ಯುದ್ಧ ಈ ನಮ್ಮ ದೇಶದ ಚರಿತ್ರೆ ಪುಟಗಳಲ್ಲಿ ದಾಖಲಾಗಿರೋದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರೋಂಥ ವಿಚಾರ. ಈ ಒಂದು ವಿಜಯ ಸ್ತಂಭವನ್ನು ನೋಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಭೀಮಾ ಕೊರೆಗಾಂವ್, ಏನು ಪೂನಾನಲ್ಲಿರುವಂಥ ಭೀಮಾ ಕೊರೆಗಾಂವ್ ವಿಜಯ ಸ್ತಂಭವನ್ನು ದರ್ಶನ ಮಾಡಿಕೊಂಡು ಆ ಯುದ್ಧದಲ್ಲಿ ಮರಣ ಹೊಂದಿದಂಥ 22 ಸೈನಿಕರಿಗೆ ನಮನಗಳನ್ನು ಸಲ್ಲಿಸಿ
ಯುದ್ಧದಲ್ಲಿ ಪಾಲ್ಗೊಂಡಂಥ ಉಳಿದಂಥ ಎಲ್ಲ ಏನು 500 ಜನ ಮಹಾರ್ ಸೈನಿಕರಿಗೆ ಧನ್ಯವಾದಗಳನ್ನ ತಿಳಿಸಿ ಬರ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಪೂನಾಗೆ ಭೀಮಾ ಕೊರೆಗಾವ್ಗೆ ನಮ್ಮ ಬಂಧುಗಳೆಲ್ಲರೂ ಕೂಡ ತೆರಳ್ತಾ ಇದ್ದಾರೆ. ಆದರೆ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಭೀಮಾ ಕೊರೆಗಾವ್ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡ್ತಾ ಇಲ್ಲೇ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭೀಮಾ ಕೊರೆಗಾವ್ ವಿಜಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.